ಅಧ್ಯಾಯ 2 ಶ್ಲೋಕ 66. ನಾಸ್ತಿ ಬುದ್ಧಿರಯುಕ್ತಸ್ಯ ನಾಸ್ತಿ ಬುದ್ಧಿರಯುಕ್ತಸ್ಯ ನ ಚಾಯುಕ್ತಸ್ಯ ಭಾವನಾ ನ ಚಾಯುಕ್ತಸ್ಯ ಭಾವನಾ ನ ಚಾಭಾವಯತಃ ಶಾಂತಿಃ ನ ಚಾಭಾವಯತಃ ಶಾಂತಿಃ ಅಶಾಂತಸ್ಯ ಕುತಃ ಸುಖಂ ಅಶಾಂತಸ್ಯ ಕುತಃ ಸುಖಂ. ಹೇಳಿಕೊಡುವುದನ್ನು ಅನುಸರಿಸಿ ನಾಸ್ತಿ ಬುದ್ಧಿರಯುಕ್ತಸ್ಯ ನಾಸ್ತಿ ಬುದ್ಧಿರಯುಕ್ತಸ್ಯ ನ ಚಾಯುಕ್ತಸ್ಯ ಭಾವನಾ ನ ಚಾಯುಕ್ತಸ್ಯ ಭಾವನಾ ನ ಚಾಭಾವಯತಃ ಶಾಂತಿಃ ನ ಚಾಭಾವಯತಃ ಶಾಂತಿಃ ಅಶಾಂತಸ್ಯ ಕುತಃ ಸುಖಂ ಅಶಾಂತಸ್ಯ ಕುತಃ ಸುಖಂ. ಪೂರ್ಣ ಶ್ಲೋಕವನ್ನು ಅಭ್ಯಾಸ ಮಾಡೋಣ. ನಾಸ್ತಿ ಬುದ್ಧಿರಯುಕ್ತಸ್ಯ ನ ಚಾಯುಕ್ತಸ್ಯ ಭಾವನಾ ನ ಚಾಭಾವಯತಃ ಶಾಂತಿಃ ಅಶಾಂತಸ್ಯ ಕುತಃ ಸುಖಂ. ಶ್ಲೋಕದ ಅರ್ಥವನ್ನು ತಿಳಿಯೋಣ. ಅಯುಕ್ತನ ಬುದ್ಧಿಯು ಸ್ಥಿರವಾಗಿರುವುದಿಲ್ಲ. ಅಸ್ಥಿರನಿಗೆ ಧ್ಯಾನ ಸಾಧ್ಯ ಇಲ್ಲ. ಧ್ಯಾನಿಸದವನಿಗೆ ಶಾಂತಿ ಇರೋದಿಲ್ಲ. ಶಾಂತಿ ಇಲ್ಲದವನಿಗೆ ಆನಂದ ಎಲ್ಲಿಯದು? ನಾಸ್ತಿ ಬುದ್ಧಿರಯುಕ್ತಸ್ಯ. ಅಯುಕ್ತಸ್ಯ ಅಂದರೆ ಮನಸ್ಸು ಮತ್ತು ಇಂದ್ರಿಯಗಳನ್ನು ಜಯಿಸದಿರುವ ಮತ್ತು ಸಾಧನೆಯನ್ನೇ ಮಾಡದ ಪುರುಷನ ಅಂತಃಕರಣದಲ್ಲಿ ಬುದ್ಧಿ ಅಂದರೆ ನಿಶ್ಚಿತ ಬುದ್ಧಿಯು ನ ಅಸ್ತಿ ಇರುವುದಿಲ್ಲ. ಎರಡು ತರಹದ ಜನರು, ಯುಕ್ತ ಮತ್ತು ಅಯುಕ್ತ. ನಾಸ್ತಿ ಬುದ್ಧಿರಯುಕ್ತಸ್ಯ, ಅಯುಕ್ತನಾದವನಿಗೆ ಬುದ್ಧಿಯು ಇರೋದಿಲ್ಲ. ಯಾವ ಬುದ್ಧಿಯಿಂದ ನಮ್ಮ ಜೀವನದಲ್ಲಿ ಸ್ಥಿರತೆಯನ್ನು ತಂದುಕೊಂಡು ನಮ್ಮೊಳಗಿನ ನಿಜವಾದ ಸ್ವಾತಂತ್ರ್ಯವನ್ನು ಅರಿತು ಆನಂದಿಸಬೇಕೆಂದಿರುವೆವೋ ಅಂಥ ಬುದ್ಧಿಯು ಈ ಯುಕ್ತಿ ಅಥವಾ ಇಂದ್ರಿಯಗಳ ಮಟ್ಟದ ಶಿಸ್ತು ಇಲ್ಲದೆ ಬರೋದಿಲ್ಲ. ಯಾವ ಬುದ್ಧಿ ಆತ್ಮನೊಂದಿಗೆ ಸಾಯುಜ್ಯವನ್ನು ಪಡೆಯುವುದೋ, ಯಾವ ಬುದ್ಧಿಗೆ ಆತ್ಮನ ಜೀವನಾಡಿ ತಿಳಿಯುವುದೋ ಅಂಥ ಬುದ್ಧಿ ಈ ಇಂದ್ರಿಯಗಳ ಮಟ್ಟದಲ್ಲಿನ ಶಿಸ್ತು ಇಲ್ಲದೆ ಬರೋದಿಲ್ಲ. ಆತ್ಮನಿಷ್ಠೆಯನ್ನು ಗಳಿಸೋದಿಕ್ಕೆ ಮನಸ್ಸಿನ ಸ್ಥಿರತೆ ಅತ್ಯಗತ್ಯ ಅನ್ನೋದನ್ನು ಇಲ್ಲಿ ವಿವರಿಸಲಾಗಿದೆ. ಮನಸ್ಸು ಸಮಾಧಾನಗೊಳ್ಳದ ಹೊರತು ಬೌದ್ಧಿಕ ವಿಕಾಸ ಸಾಧ್ಯ ಇಲ್ಲ. ಸಮಚಿತ್ತತೆ ಇಲ್ಲದ ಹೊರತು ಬದುಕಿನ ಸಮಸ್ಯೆಗಳನ್ನು ಎದುರಿಸೋದಿಕ್ಕೆ ಸಾಧ್ಯವಿಲ್ಲ. ನ ಚಾಯುಕ್ತಸ್ಯ ಭಾವನಾ. ಅಯುಕ್ತಸ್ಯ ಅಂದರೆ ಸಾಧನಾಹೀನ ಪುರುಷನ. ಭಾವನಾ ಅಂದರೆ ಸ್ಥಿರ ಮನಸ್ಸು. ನ ಅಂದರೆ ಇರುವುದಿಲ್ಲ. ಭಾವನೆಗಳಲ್ಲಿ ಮೈತ್ರಿ, ಕರುಣ, ಮುದಿತ ಮತ್ತು ಉಪೇಕ್ಷ. ಅವನ ಹೃದಯದಲ್ಲಿ ಮೈತ್ರಿ ಭಾವನೆಯನ್ನು ನೋಡ್ತೇವೆ. ಎಲ್ಲರನ್ನೂ ಪ್ರೀತಿಸ್ತಾನೆ. ಪ್ರೀತಿಯೇ ಅವನ ಸಹಜ ಸ್ವಭಾವವಾಗಿರುತ್ತೆ. ಇವರು ನನ್ನ ಬಂಧು ಬಳಗ ಅಂತಲ್ಲ, ಎಲ್ಲರೂ ದೇವರಿಗೆ ಸೇರಿದವರಾದುದರಿಂದ ಅವರೆಲ್ಲರೂ ತನ್ನವರು ಅಂತ ನೋಡ್ತಾನೆ. ಯಾರು ಇಂತಹ ಪ್ರೀತಿಯ ಸ್ಪಂದನವನ್ನು ವ್ಯಕ್ತಗೊಳಿಸುತ್ತಿರುವನೋ ಅವನ ಬಳಿ ದ್ವೇಷ ಇರೋದಿಲ್ಲ. ಅವನು ಯಾರು ದುಃಖ ಕಷ್ಟದಲ್ಲಿ ಸಿಕ್ಕಿದ್ದಾರೆ ಅವರಿಗೆಲ್ಲ ಮರುತ್ತಾನೆ. ದೇವರು ಅವನಿಗೆ ಒಳ್ಳೆಯದನ್ನು ಮಾಡಲಿ ಅಂತ ಆಶಿಸ್ತಾನೆ, ಅಂದರೆ ಕರುಣ. ಯಾರು ಒಳ್ಳೆಯವರೋ ಅವರನ್ನು ಕೊಂಡಾಡ್ತಾನೆ, ಅವರಿಗೆ ಗೌರವ ಕೊಡ್ತಾನೆ, ಅವರನ್ನು ನೋಡಿ ಆನಂದ ಪಡ್ತಾನೆ. ಇದು ಮುದಿತ.
ಭಗವಂತನ ಹೂದೋಟದಲ್ಲಿ ವಿಕಸಿತವಾದ ಸುಂದರ ಪುಷ್ಪಗಳು ಇವು ಅಂತ ಭಾವಿಸ್ತಾನೆ. ಅದರಂತೆಯೇ ತನ್ನನ್ನು ಯಾರಾದರೂ ಟೀಕಿಸಿದರೆ, ತನಗೆ ತೊಂದರೆ ಕೊಡಲು ಬಂದರೆ ಅವರ ಮೇಲೆ ಪ್ರತೀಕಾರವನ್ನು ತೀರಿಸ್ಕೊಳ್ಳೋದಕ್ಕೆ ಹೋಗೋದಿಲ್ಲ. ಅದನ್ನೇ ಉದಾಸೀನದಿಂದ ನೋಡ್ತಾನೆ. ಇದು ಉಪೇಕ್ಷ. ಈ ಪ್ರಪಂಚದಲ್ಲಿ ನೋಡೋದಿಕ್ಕೆ ಅಂದವಾದ ಪರಿಮಳವನ್ನ ಬೀರುವ ಹೂಗಳು ಹೇಗೆ ಇರುತ್ತೋ ಹಾಗೆಯೇ ಮುಟ್ಟಿದರೆ ಮುಳ್ಳು ಕೈಗೆ ಅಂಟಿಕೊಳ್ಳುವ ಪಾಪಸು ಕಳ್ಳಿಯ ಹೂಗಳೂ ಇವೆ. ಅವುಗಳನ್ನ ಇವನು ದೂರೋದಿಕ್ಕೆ ಹೋಗೋದಿಲ್ಲ, ಆದರೆ ಅದನ್ನ ಲಕ್ಷ್ಯದಲ್ಲಿಡೋದಿಲ್ಲ. ಸಮಚಿತ್ತತೆ ಇಲ್ಲದ ಹೊರತು ಬದುಕಿನ ಸಮಸ್ಯೆಗಳನ್ನು ಎದುರಿಸೋದಿಕ್ಕೆ ಸಾಧ್ಯ ಇಲ್ಲ ಮತ್ತು ಸ್ಥಿರವಾಗಿ ಕುಳಿತು ಧ್ಯಾನ ಮಾಡೋದಿಕ್ಕೂ ಸಾಧ್ಯ ಇಲ್ಲ. ಧ್ಯಾನದಲ್ಲಿ ಸ್ಥಿರವಾಗಿ ನಿಲ್ಲದ ಬುದ್ಧಿಗೆ ಶಾಂತಿ ಎಂದರೇನೆಂದು ಗೊತ್ತು? ನಚಾ ಭಾವಯತ ಶಾಂತಿ. ಅಭಾವಯತಃ ಅಂದರೆ ಸ್ಥಿರನಲ್ಲದವನಿಗೆ, ಶಾಂತಿ ಅಂದರೆ ಶಾಂತಿಯು, ಛ ಅಂದರೆ ಸಹ, ನ ಅಂದರೆ ಇರುವುದಿಲ್ಲ. ನಚಾ ಭಾವಯತ ಶಾಂತಿ. ಭಾವನೆಯನ್ನು ಅಂದರೆ ಆ ರೀತಿಯ ಧ್ಯಾನವನ್ನು ಮಾಡದವನಿಗೆ ಶಾಂತಿಯು ಇಲ್ಲ. ಯಾವ ಹೃದಯದಲ್ಲಿ ಒಳ್ಳೆಯ ಭಾವನೆ ಇಲ್ಲವೋ ಅಲ್ಲಿ ಶಾಂತಿ ಇಲ್ಲ. ಇತರರನ್ನ ನೋಡಿ ಕರುಬುತ್ತಿದ್ರೆ, ಇತರರಿಗೆ ಅನ್ಯಾಯ ಮಾಡಿ ನಾವು ಸುಖವನ್ನು ಅನುಭವಿಸ್ತಿದ್ರೆ, ನಮಗೆ ಇತರರಿಂದ ಆದ ವ್ಯಥೆ ಮತ್ತು ಅನ್ಯಾಯವನ್ನೇ ಮೆಲುಕುತ್ತಿದ್ರೆ ಅಂತಹ ಬಾಳಿಗೆ ಶಾಂತಿ ಆದರೂ ಹೇಗೆ ಬರಬೇಕು? ನಮ್ಮ ಮನಸ್ಸಿನಿಂದ ಯಾವ ಭಾವನೆಯನ್ನು ಕಳಿಸ್ತೇವೆಯೋ ಅದೇ ಒಂದಾಗಿ ನೂರಾಗಿ ನಮಗೆ ಹಿಂದಿರುಗಿ ಬರುತ್ತೆ. ಎಲ್ಲರೂ ಕಷ್ಟದಿಂದ ಪಾರಾಗಲಿ, ಎಲ್ಲರೂ ಶುಭವನ್ನು ನೋಡಲಿ, ದೇವರು ಎಲ್ಲರಿಗೂ ಸದ್ಬುದ್ಧಿಯನ್ನು ನೀಡಲಿ, ಎಲ್ಲರೂ ಎಲ್ಲ ಬಂಧನದಿಂದ ಪಾರಾಗಲಿ ಅಂತ ಆಶಿಸ್ತಿದ್ರೆ ಅಂತಹ ಒಳ್ಳೆಯ ಭಾವನೆಗಳೇ ಇವನಿಗೆ ಬರುತ್ತೆ. ನಾವು ಕೊಟ್ಟಿದ್ದೇ ನಮಗೆ ಸಿಕ್ಕುವುದು ಜೀವನದ ಗಾಢ ನಿಯಮ. ಇತರರಿಗೆ ನಾವು ಅಶಾಂತಿಯನ್ನು ಕೊಟ್ಟಿದ್ರೆ ನಮಗೆ ಶಾಂತಿ ಹೇಗೆ ಬರಬೇಕು? ಜೀವನದಲ್ಲಿ ಯಾವಾಗ ಶಾಂತಿ ಇಲ್ವೋ ಆಗ ಎಷ್ಟೊಂದು ಪ್ರಪಂಚದ ಸೌಲಭ್ಯಗಳು ಇದ್ರೂ, ಮನೆ, ಕಾರು, ಮೃಷ್ಟಾನ್ನ, ಭೋಜನ ಎಲ್ಲ ಇರಬಹುದು, ಆದರೆ ಇದರಿಂದ ಅವನಿಗೆ ಶಾಂತಿ ಸಿಕ್ಕೋದಿಲ್ಲ. ಅದಕ್ಕೆ ತ್ಯಾಗರಾಜರು ಹೀಗೆ ಹೇಳ್ತಾರೆ, ಶಾಂತ ಮುಲೇಕ ಸೌಖ್ಯ ಮುಲೇದು ಅಂತ ಹೇಳಿದ್ದಾರೆ. ಅಶಾಂತಸ್ಯ ಕುತಃ ಸುಖಂ. ಅಶಾಂತಸ್ಯ ಅಂದರೆ ಶಾಂತಿ ಇಲ್ಲದ ಪುರುಷನ, ಕುತಃ ಅಂದರೆ ಹೇಗೆ, ಸುಖಂ ಸುಖವು. ಅಂತಹ ಶಾಂತಿ ಇಲ್ಲದ ಪುರುಷನಿಗೆ ಸುಖವು ಹೇಗೆ ದೊರೆಯುವುದು? ಮನಸ್ಸು ಯಾವಾಗಲೂ ಪ್ರಕ್ಷುಬ್ಧವಾಗಿಯೇ ಇದೆ ಅಂದರೆ ಸುಖವೆಲ್ಲಿಯದು? ಸುಖ ಒಂದು ಅಚ್ಚರಿಯ ಸ್ಥಿತಿ. ನೀವು ಶಾಂತರಾಗಿರುವಿರಿ, ನೆಮ್ಮದಿ ನಿಮ್ಮನ್ನು ತುಂಬಿದೆ, ಪ್ರಸನ್ನತೆ ಸಫಲತೆಗಳು ತಾನೇ ತಾನಾಗಿವೆ, ಆಗ ಮಾತ್ರ ಸುಖ ನಿಮ್ಮದಾಗುವುದು. ಆದ್ದರಿಂದ ಸುಖವು ನಿಮ್ಮ ಗುರಿಯಾಗಿದ್ದರೆ ನೀವು ಈ ಮನಸ್ಸನ್ನು ನಿಯಂತ್ರಿಸಬೇಕು. ಮನಸ್ಸನ್ನು ನಿಯಂತ್ರಿಸೋದಿಕ್ಕೆ ಅದರ ಕೆಳಗಿರುವ ಇಂದ್ರಿಯಗಳನ್ನು ನಿಗ್ರಹಿಸಬೇಕು. ಆಗ ಮಾತ್ರ ಒಂದು ಶಿಸ್ತಿನ ಅಂತರಂಗ ಜೀವನ ಏರ್ಪಾಡಾಗುತ್ತೆ ಅಂತ ಹೇಳ್ತಾರೆ. ನೀವು ಸುಖವನ್ನು ಗಳಿಸಬೇಕಾದ್ರೆ ನಿಮ್ಮ ಜೀವನದಲ್ಲಿ 3 ವಿಧವಾದ ಸಮಗ್ರತೆಗಳನ್ನು ಸಾಧಿಸಬೇಕಾಗತ್ತೆ ಅಂತ ಬರ್ಟ್ರಂಡ್ ರಸಲ್ ಅವರು ಹೇಳಿದ್ದಾರೆ. 1, ನಿಮಗೂ ಸಮಾಜಕ್ಕೂ ನಡುವಣ ಸಮಗ್ರತೆ. ಹೊರಗಣ ಪ್ರಕೃತಿಯೊಂದಿಗೆ ಸಮಗ್ರತೆ ಇದು 2ನೇದು. 3ನೇದು ನಿಮ್ಮ ಮನಸ್ಸಿನೊಳಗೆ ಸಾಧಿಸಬೇಕಾದ ಸಮಗ್ರತೆ. ಆತ್ಮವಶ್ಯೈರ್ವಿಧೇಯಾತ್ಮಃ. ನಿಮ್ಮೊಳಗೆ ಸಾಧಿಸಿದ ಉತ್ತಮ ಶಿಸ್ತಿನಿಂದಾಗಿ ನಿಮ್ಮನ್ನು ನೀವು ಸಂಪೂರ್ಣವಾಗಿ ಹದ್ದಿನಲ್ಲಿರಿಸಿಕೊಂಡಿದ್ದರೆ ಮಾತ್ರ ನೀವು ಇಂದ್ರಿಯ ವಿಷಯಗಳ ಪ್ರಪಂಚವನ್ನು ಸ್ವತಂತ್ರವಾಗಿ ಚಲಿಸಬಹುದು. ಇಲ್ಲವಾದರೆ ಅದೊಂದು ಮಾನವ ಜೀವನದ ದುರಂತವಾಗುವುದು ಅಂತ ಹೇಳಿದ್ದಾರೆ. ಯಾರು ಬದುಕಿನಲ್ಲಿ ಶ್ರೇಷ್ಠ ಆಧ್ಯಾತ್ಮಿಕ ಗುರಿ ಹೊಂದಿರುವುದಿಲ್ಲವೋ ಮತ್ತು ಅದನ್ನು ಸಾಧಿಸಲು ಪ್ರಯತ್ನಿಸುವುದಿಲ್ಲವೋ ಅಂತಹವರಿಗೆ ಶಾಂತಿ ಅಂದರೆ ಏನು ಅನ್ನೋದೇ ತಿಳಿದಿರೋದಿಲ್ಲ. ಸದಾ ತಳಮಳಗೊಂಡ ಮನಸ್ಸುಳ್ಳವನಿಗೆ ಆನಂದ ಎಲ್ಲಿರುತ್ತೆ? ಶಾಂತ ವಾತಾವರಣದಲ್ಲೂ ಹಾಗೂ ಬಿರುಗಾಳಿಯ ದಿವಸಗಳಲ್ಲೂ ಒಂದೇ ರೀತಿಯಿಂದ ಬದುಕಬೇಕಾದ್ರೆ ನಮಗೆ ನಮ್ಮ ಸ್ವರೂಪ ಜ್ಞಾನ ಇರಲೇಬೇಕು. ಇದನ್ನು ಹೇಗೆ ಹೇಳ್ತಾರೆ ಅಂದರೆ, ನಾಟ್ಯ ಮಾಡುವವನು ತನ್ನ ಹೆಜ್ಜೆಗಳನ್ನು ಸರಿಯಾಗಿ ಇಡಬೇಕಾದ್ರೆ ಅವನು ಇನ್ಸ್ಟ್ರೂಮೆಂಟ್ಸ್ ಕಡೆಗೆ ಸದಾ ಲಕ್ಷ್ಯ ಹರಿಸಬೇಕಲ್ವೇ ಅಂತ ಹೇಳಿದ್ದಾರೆ.
ಅಯುಕ್ತನಾದವನಿಗೆ ಬುದ್ಧಿಯು ಇರೋದಿಲ್ಲ. ಅಂದರೆ ಅಂತಃಕರಣವನ್ನು ಸಮಾಧಾನಗೊಳಿಸಿಕೊಳ್ಳದವನಿಗೆ ಆತ್ಮಸ್ವರೂಪದ ಬುದ್ಧಿಯು ಇರುವುದಿಲ್ಲ. ಅಯುಕ್ತನಾದವನಿಗೆ ಭಾವನೆಯೂ ಇಲ್ಲ. ಅಂದರೆ ಆತ್ಮಜ್ಞಾನವನ್ನು ಉಂಟು ಮಾಡಿಕೊಳ್ಳಬೇಕೆಂಬ ಹೆಚ್ಚಿನ ಆಸಕ್ತಿಯೂ ಇಲ್ಲ. ಭಾವನೆಯನ್ನು ಮಾಡದವನಿಗೆ ಶಾಂತಿಯೂ ಇಲ್ಲ. ಅಂದರೆ ಆತ್ಮಜ್ಞಾನದಲ್ಲಿ ಹೆಚ್ಚಿನ ಆದರವನ್ನು ಇಟ್ಟುಕೊಳ್ಳದಿರುವವನಿಗೆ ಶಾಂತಿಯೂ ಇಲ್ಲ. ಅಂದಾಗ ಶಾಂತಿ ಇಲ್ಲದವನಿಗೆ ಸುಖವೆಲ್ಲಿ?